ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ನೇತೃತ್ವದಲ್ಲಿ ರಾಜ್ಯ ಬಿಜೆಪಿ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ತಾ ಇದೆ. ಕಳೆದ 1.5 ಗಂಟೆಯಿಂದ ನಡೀತಾ ಇರುವ ಮೀಟಿಂಗ್ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ 12 ವರ್ಷ ಪೂರ್ಣವಾದಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜನೆಗೆ ಸೂಚನೆಯನ್ನ ನೀಡಲಾಗಿದೆ. ಬೆಲೆ ಏರಿಕೆಗೆ ನೈಜ ಕಾರಣ ಏನು ಎಂಬುದರ ಜಾಗೃತಿಗೆ ಸೂಚನೆಯನ್ನ ನೀಡಲಾಗ್ತಾ ಇದೆ. 2028ರ ವಿಧಾನಸಭಾ ಚುನಾವಣೆ ತಯಾರಿಗೂ ಸೂಚನೆಯನ್ನ ನೀಡಲಾಗಿದೆ. ಈಗಾಗಲೇ ಜೆಡಿಎಸ್ ಪಕ್ಷದ ಜೊತೆ ಮೈತ್ರಿಯಾಗಿದೆ. ಇದು ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ವರ್ಕೌಟ್ ಆಗುತ್ತೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೇಗೆಲ್ಲ ಹೋರಾಟ ನಡೆಸಲಾಗಿದೆ, ಕಾರ್ಯಕರ್ತರನ್ನ ಸಕ್ರಿಯರಾಗಿ ಇರುವಂತೆ ಮಾಡಿ ಜಿಲ್ಲೆಗಳಲ್ಲಿ ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಮಾಡುವಂತೆ ಸೂಚನೆಯನ್ನ ನೀಡಲಾಗಿದೆ. ರಾಜ್ಯ ಬಿಜೆಪಿಗರಿಗೆ ಹಲವು ಟಾಸ್ಕ್ ಅನ್ನ ನೀಡಿದ್ದಾರೆ ನಿತಿನ್ ನಬೀನ್. ಮುಂದಿನ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳಿಗೆ ಯಾವ ರೀತಿಯಾಗಿ ತಯಾರಾಗಬೇಕು ರಾಜ್ಯದಲ್ಲಿ ಬಿಜೆಪಿ ಅನ್ನೋದರ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಕಳೆದ 1.5 ಗಂಟೆಯಿಂದ ನಿರಂತರವಾಗಿ ಮೀಟಿಂಗ್ ನಡೀತಾ ಇದೆ. ಎಲ್ಲ ಮುನಿಸನ್ನ ಮರೆತು ಪ್ರತಿಯೊಬ್ಬರೂ ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿಯ ಘಟಾನುಘಟಿ ನಾಯಕರು. ಕೇಂದ್ರ ಸರ್ಕಾರಕ್ಕೆ 12 ವರ್ಷ ಪೂರ್ಣ ಆಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜನೆಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕವನ, ಏನ್ ನಡೀತಾ ಇದೆ? 1.5 ಗಂಟೆಗಳಿಂದ ನಿರಂತರವಾಗಿ ನಿತಿನ್ ನಬೀನ್ ಅವರ ನೇತೃತ್ವದಲ್ಲಿ ಚರ್ಚೆ ಆಗ್ತಾ ಇರೋದು, ಯಾವೆಲ್ಲ ಅಂಶಗಳು ಚರ್ಚೆ ಆಗ್ತಾ ಇರಬಹುದು ಒಳಗಡೆ ಅಂತ? ರಾಮ್, ರಾಷ್ಟ್ರೀಯ ಅಧ್ಯಕ್ಷರು ಆಗಮಿಸಿರುವಂತಹ ಕಾರಣದಿಂದ ಬೆಳಗ್ಗೆ 11 ಗಂಟೆಯಿಂದ ಸಹ 1.5 ಗಂಟೆಯಿಂದ ಒಟ್ಟು 1.5 ಗಂಟೆಯಿಂದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನಬೀನ್ ಅವರು ಸಭೆಯನ್ನ ನಡೆಸಿದ್ದಾರೆ. ಈಗ ಸಭೆ ಸಹ ಅಂತ್ಯ ಆಗಿರುವಂತದ್ದು. ಈ ಒಂದು ಸಭೆಯಲ್ಲಿ ಎಲ್ಲ ಶಾಸಕರು, ಸಂಸದರು, ಪರಿಷತ್ ಸದಸ್ಯರು ಸಹ ಭಾಗಿಯಾದರು. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಅಂತ ಅಂದ್ರೆ ರೆಬಲ್ ನಾಯಕರಲ್ಲಿ ಗುರುತಿಸಿಕೊಂಡಿದ್ದಂತಹ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಸಹ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಮಿಕ್ಕಿದಂತಹ ರೆಬಲ್ ನಾಯಕರು ಭಾಗಿಯಾಗಿರಲಿಲ್ಲ. ಒಟ್ಟಾಗಿ ಈ ಒಂದು ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಯಿತು ಅಂತ ಸಹ ನಾವು ನೋಡೋದಾದ್ರೆ, ಈಗಾಗಲೇ ಮೋದಿ ಅವರ ನೇತೃತ್ವದಲ್ಲಿ 12 ವರ್ಷ ಕಳೆದಿರುವಂತದ್ದು. ಸೊ ಹೀಗಾಗಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ರಾಜ್ಯದಲ್ಲಿ ಯಾವ ರೀತಿಯಾಗಿ ಜನರಿಗೆ ತಲುಪಿಸಬೇಕು, ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಯಾವ ರೀತಿಯಾಗಿ ತಿಳಿಸಬೇಕು ಅನ್ನೋದರ ಬಗ್ಗೆ ಸಹ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನಬೀನ್ ಅವರು ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿದ್ದಾರಂತೆ. ಜೊತೆಗೆ ಇದೀಗ 3 ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರುವಂತದ್ದು. ಸೊ ಹೀಗಾಗಿ ಇದರಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ರಾಜಕೀಯ ಹೇಳಿಕೆಗಳನ್ನ ಕೊಡ್ತಾ ಇದೆ. ಸೊ ಹೀಗಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಏರಿಕೆ ಏನಾಗಿದೆ, ಬೆಲೆ ಏರಿಕೆ, ಇದಕ್ಕೆ ನೈಜ ಕಾರಣ ಏನು ಅನ್ನುವಂಥದ್ದು ಸಹ ನೀವು ರಾಜ್ಯದಲ್ಲಿ ತಿಳಿಸಿಕೊಡ್ಲೇಬೇಕು ಅನ್ನುವಂತಹ ಟಾಸ್ಕ್ ಅನ್ನ ಇದೀಗ ಬಿಜೆಪಿ ನಾಯಕರಿಗೆ ನಿತಿನ್ ನಬೀನ್ ಅವರು ಕೊಟ್ಟಿರುವಂತದ್ದು. ಜೊತೆಗೆ ವಿಧಾನಸಭಾ ಚುನಾವಣೆ ಬಗ್ಗೆ ಸಹ ಚರ್ಚೆ ಆಗಿರುವಂತದ್ದು. ಯಾಕಂದ್ರೆ 2028ರ ಚುನಾವಣೆ, ಈ ಹಿಂದೆ ಗೆದ್ದಂತಹ ಚುನಾವಣೆಗಳಲ್ಲಿ ಬಹುಮತ ಬಂದಿರಲಿಲ್ಲ. ಸೊ ಹೀಗಾಗಿ ಈ ಬಾರಿ ಒಟ್ಟು ಬಹುಮತದಲ್ಲೇ ನಾವು ಅಧಿಕಾರಕ್ಕೆ ಬರಬೇಕು. ಯಾವ ರೀತಿಯಾಗಿ ಮೈತ್ರಿ ಲೋಕಸಭೆಯಲ್ಲಿ ವರ್ಕೌಟ್ ಆಯಿತು, ಅದೇ ರೀತಿಯಾಗಿ ಈ ಒಂದು ವಿಧಾನಸಭಾ ಚುನಾವಣೆಯಲ್ಲೂ ಸಹ ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನುವಂತಹ ವಿಚಾರ ಜೊತೆಗೆ ಚರ್ಚೆ ಇದೀಗ ಈ ಒಂದು ಸಭೆಯಲ್ಲಿ ಆಗಿದೆ ಅಂತಾನೆ ಹೇಳ್ಬೋದು ರಾಮ್. ಹೀಗಾಗಿ ಯಾವ ರೀತಿಯಾಗಿ ಟಾಸ್ಕ್ ಅನ್ನ ಕೊಡಬೇಕು, ಪ್ರತಿ ತಿಂಗಳು ಸಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಭೆಗಳನ್ನ ಮಾಡಬೇಕು, ಅದೇ ರೀತಿಯಾಗಿ ಜನರನ್ನ ಬಿಜೆಪಿಯತ್ತ ಸೆಳೆಯೋದಕ್ಕೆ ಯಾವ ರೀತಿಯಾಗಿ ಮಾಡಬೇಕು, ಜೊತೆಗೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇರುವಂತಹ ಇದೀಗ ರಾಜ್ಯದಲ್ಲಿರುವಂತಹ ನೆಗೆಟಿವಿಟಿ ಏನಿದೆಯೋ ಅದನ್ನ ಅದೇ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗುವಂತಹ ಟಾಸ್ಕ್ ಅನ್ನ ಇದೀಗ ನಿತಿನ್ ನಬೀನ್ ಅವರು ಈಗ ನಡೆಸಿರುವಂತಹ ಸಭೆಯಲ್ಲಿ ಕೊಟ್ಟಿರುವಂತದ್ದು. ಈಗಾಗಲೇ ಸಭೆ ಸಹ ಅಂತ್ಯ ಆಗಿದೆ. ಇದೀಗ ಮತ್ತೆ 2 ಗಂಟೆ ಅಥವಾ 3 ಗಂಟೆಗೆ ಕೋರ್ ಕಮಿಟಿ ಸಭೆ ಸಹ ಶುರುವಾಗುವಂತದ್ದು ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.